ಹೆಲೋ ಗೈಸ್, ಇವತ್ತು ನಾವು ಎಂತ ಮೂವಿನ ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದೀವಿ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಕ್ರೂರಿ ಬೇಟೆ ಆಡುವಂತಹ ಏಲಿಯನ್. ಇದು ಭೂಮಿಗೆ ಬಂದ್ರೆ ಏನ್ ಮಾಡ್ತೀರಾ, ಅದರಿಂದ ಹೇಗ್ ತಪ್ಪಿಸ್ಕೊಳ್ತೀರಾ ಅಂತದೇ ಒಂದು ತುಂಬಾ ಥ್ರಿಲ್ ಇರುವಂತ ಮೂವಿನೇ ಪ್ರೇ. ಈ ಮೂವಿ ಸ್ಟಾರ್ಟ್ ಆಗೋದು 1719ರಲ್ಲಿ. ಒಂದು ಬುಡಕಟ್ಟು ಜನಾಂಗದ ನಾರು ಅನ್ನೋ ಹುಡುಗಿನ ನಮಗ್ ತೋರಿಸ್ತಾರೆ. ಈ ಮೂವಿಯ ಹೀರೋಯಿನ್. ಇವಳ ಆಸೆ ಏನಂದ್ರೆ ತುಂಬಾ ದೊಡ್ಡ ಬೇಟೆಗಾರ್ತಿ ಆಗ್ಬೇಕು ಅನ್ನೋದು. ಹಾಗೆ ಇವಳ ಜೊತೆ ಕೂಡ ಇರುತ್ತೆ. ದಿನ ನಾರು ಮತ್ತೆ ಅವಳ ನಾಯಿ ಇಬ್ರು ಬೇಟೆಗೆ ಇಂತ ಕಾಡಿಗೆ ಹೊರಡ್ತಾರೆ. ಇವರಿಗೆ ಅಲ್ಲಿ ಒಂದು ಜಿಂಕೆನೂ ಕೂಡ ಕಾಣಿಸುತ್ತೆ. ಇನ್ನೇನು ಆ ಜಿಂಕೆನ ಹೊಡೆದೇ ಬಿಟ್ರು ಅನ್ನೋ ಅಷ್ಟರಲ್ಲಿ ಆಕಾಶದಿಂದ ಯಾವುದೋ ವಿಚಿತ್ರ ಶಬ್ದ ಕೇಳಿ ಆ ಜಿಂಕೆ ಓಡಿ ಹೋಗುತ್ತೆ. ನಾರು ಕೂಡ ಆ ಜಿಂಕೆನ ಹಿಂಬಾಲಿಸ್ತಾಳೆ. ಈ ಸಮಯದಲ್ಲಿ ಅವಳ ನಾಯಿಯ ಬಾಲ ಅಲ್ಲಿಂದ ಒಂದು ಟ್ರ್ಯಾಪ್ಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಯಾವತ್ತೂ ಆ ತರದ ವಸ್ತು ನೋಡಿದ ನಾರು ಇದನ್ನ ಅಲ್ಲಿ ಹಾಕಿರೋರು ಯಾರು ಅಂತ ಕನ್ಫ್ಯೂಸ್ ಆಗ್ತಾಳೆ. ಅಷ್ಟರಲ್ಲಿ ಅದೇ ಸೇಮ್ ಸೌಂಡ್ ಮತ್ತೆ ಕೇಳಿಸ್ತದೆ. ಆಗ ನಾರು ಎತ್ತರದ ಪ್ರದೇಶಕ್ಕೆ ಹೋಗಿ ಆಕಾಶದ ಕಡೆ ನೋಡಿದಾಗ ಆಕಾಶದ ಕಡೆ ವಿಚಿತ್ರವಾದ ರೀತಿಯ ಏನೋ ಕಂಡು ಸಿಡಿಲು ಅಥವಾ ಮಿಂಚು ಎಂದು ನಾರು ಅಂದ್ಕೊತಾಳೆ. ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಹಾಗೆ ನಾರುವಿನ ಅಣ್ಣ ತಾಬೆ ಕೂಡ ತುಂಬಾ ಒಳ್ಳೆ ಬೇಟೆಗಾರನಾಗಿರ್ತಾನೆ. ಅದೇ ರೀತಿ ಅವಳಿಗೂ ಕೂಡ ಅದೇ ಆಸೆ ಇರುತ್ತೆ, ನಾನು ದೊಡ್ಡ ಬೇಟೆಗಾರ್ತಿ ಆಗಿರ್ಬೇಕು ಅಂತ. ಮತ್ತೆ ಆಕಾಶದಲ್ಲಿ ನೋಡಿರೋಂತ ವಿಚಿತ್ರನ ನಾರು ಅವಳ ಅಣ್ಣ ತಾಬೆಗೆ ಹೇಳ್ತಾಳೆ. ಆದ್ರೆ ಅವನು ಅವಳ ಮಾತಿಗೆ ಅಷ್ಟೇನ್ ತಲೆ ಕೆಡಿಸ್ಕೊಳ್ಳದೆ ಸುಮ್ನಾಗ್ತಾನೆ. ಅದ್ರ ಬಗ್ಗೆ ಹೆಚ್ಚಾಗಿ ಅವನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಹಾಗೆ ನಾರು ಮನೆ ಕಡೆ ಹೊರಡ್ತಾಳೆ. ವೀಕ್ಷಕರೇ, ನಾರುಳ ತಾಯಿ ಗಿಡಮೂಲಿಕೆಗಳ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಾರೆ. ಆ ಔಷಧಿಗಳ ಬಗ್ಗೆ ನಾರ್ಗೂ ಕೂಡ ತುಂಬಾ ನಾಲೆಡ್ಜ್ ಇರುತ್ತೆ. ಕಾಡಿನಲ್ಲಿ ಆಗುವಂತ ಯಾವುದೇ ಗಾಯಕ್ಕೆ ಇವರು ಔಷಧಿ ಕೊಡ್ತಾ ಇರ್ತಾರೆ. ನಾರುವಿನ ತಾಯಿಗೆ ನಾರು ಕಾಡಿಗೆ ಹೋಗಿ ಬೇಟೆ ಆಡೋದು ಅಂದ್ರೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಆದ್ರೆ ನಾರು ಅವಳ ಆಸೆನ ಮಾತ್ರ ಬಿಡೋದಿಲ್ಲ. ನೆಕ್ಸ್ಟ್ ನಮಗೆ ಏಲಿಯನ್ ಶಿಪ್ ನ ತೋರಿಸ್ತಾರೆ. ಇದನ್ನೇ ಅವಾಗ ನಾರು ಕೂಡ ನೋಡಿದ್ದು. ಹಾಗೆ ನಾರು ಔಷಧಿ ಗಿಡಗಳನ್ನ ತರಬೇಕಾದ್ರೆ ಅವಳ ಅಣ್ಣನ ಬೇಟೆಗಾರ ಗೆಳೆಯರು ಕಾಡಲ್ಲಿ ಆ ಕಡೆ ಈ ಕಡೆ ಅಂತ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಒಂದು ಹುಲಿ ಅವರಲ್ಲಿ ಒಬ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿರುತ್ತೆ. ನಾರುವಿನ ಅಣ್ಣ ಆ ಹುಲಿನ ಹಿಡಿಯೋಕೆ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಕಾಡಿಗೆ ಹೋಗ್ತಾರೆ. ಆದ್ರೆ ಈಗ ನಾರು ಕೂಡ ಬಂದು ನಾನು ಬರ್ತೀನಿ ಅಂತ ಹಠ ಮಾಡ್ತಾಳೆ. ಆದ್ರೆ ನಾರುವಿನ ಅಣ್ಣನ ಗೆಳೆಯರು ಅವಳು ಬರೋದ್ ಬೇಡ ಅಂತ ಹೇಳ್ತಾರೆ. ಆದ್ರೆ ನಾರುವಿನ ಅಣ್ಣ ಹೇಳ್ತಾರೆ, ಹುಲಿ ಇಟ್ಕೊಂಡೋಗಿರೋನು ಸಿಕ್ಕಿದ್ರೆ ಅವನ್ ಜೀವಂತವಾಗಿದ್ರೆ ಅವನಿಗೆ ಔಷಧಿ ಹಾಕೋಕೆ ನಾರುವಿನ ಅವಶ್ಯಕತೆ ಇರುತ್ತೆ. ನಾರುವಿಗೆ ಔಷಧಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಅವಳು ಬರ್ಲಿ ಬಿಡಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಎಲ್ಲ ಅವಳನ್ನ ಜೊತೆಲಿ ಕರ್ಕೊಂಡು ಹೋಗಕ್ಕೆ ಹೋಗ್ತಾರೆ. ಮತ್ತೆ ಇನ್ನೊಂದ್ ಕಡೆ ಏನ್ ನೋಡ್ತೀವಿ ಅಂದ್ರೆ ಇಲಿ ಕೀಟನ ಹಿಡಿದು ತಿನ್ನುತ್ತೆ. ಅದೇ ಇಲಿನ ಹಾವು ಇಟ್ಕೊಂಡು ತಿನ್ನುತ್ತೆ. ಆದ್ರೆ ಆ ಹಾವನ್ನ ಪ್ರೆಡಿಯೇಟರ್ ಏಲಿಯನ್ ಹಿಡಿದು ಅಲ್ಲೇ ಸಿಗದು ಸಾಯಿಸ್ಬಿಡುತ್ತೆ. ಈ ಪ್ರೆಡಿಯೇಟರ್ ಇನ್ವಿಸಿಬಲ್ ಆಗಿರೋದ್ರಿಂದ ನಮ್ಗೆ ಗೊತ್ತಾಗಲ್ಲ, ಮತ್ತೆ ಯಾರಿಗೂ ಕಾಣೋದು ಇಲ್ಲ ಅದು. ಮತ್ತೆ ಕಾಡಲ್ಲಿ ಹುಡುಕ್ತಾ ಇರೋ ವ್ಯಕ್ತಿ ತುಂಬಾ ಗಾಯಗೊಂಡಿರೋ ರೀತಿ ಸಿಗ್ತಾರೆ. ಆಗ ನಾರು ಔಷಧಿಗಳಿಂದ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಅದ್ರ ಜೊತೆ ಒಂದು ಹೂವಿನ ಔಷಧಿನೂ ಕೂಡ ಕೊಡ್ತಾಳೆ. ಇದರಿಂದ ಅವನ ದೇಹ ಫುಲ್ ಕೋಲ್ಡ್ ಆಗಿ ಟೆಂಪರೇಚರ್ ಡೌನ್ ಆಗಿ ಅವನಿಗೆ ಆ ಪೇನ್ ಗೊತ್ತಾಗದೆ ಇರ್ಲಿ ಅಂತ. ಇದರಿಂದ ಅವನ ಪ್ರಾಣನೂ ಕೂಡ ಉಳಿಯುತ್ತೆ ಅಂತ ಅಷ್ಟೇ. ಅಷ್ಟರಲ್ಲಿ ಕತ್ಲೆ ಆಗುತ್ತೆ. ಅವನನ್ನ ಅಲ್ಲಿಂದ ಮನೆಗೆ ಎತ್ಕೊಂಡು ಹೋಗ್ತಾರೆ. ಆದ್ರೆ ನಾರುವಿನ ಅಣ್ಣ ಮಾತ್ರ ನಾನು ನಿಮ್ಮ ಜೊತೆ ಬರಲ್ಲ, ನಾನು ಹುಲಿಯನ್ನ ಹಿಡಿದು ಸಾಯಿಸ್ತೇನೆ ಅಂತ ಹೋಗ್ತಾನೆ. ಆದ್ರೆ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಅಂತಾಳೆ. ಯಾಕಂದ್ರೆ ಅದು ಅಂದುಕೊಂಡಷ್ಟು ಸುಲಭ ಅಲ್ಲ, ಇಲ್ಲಿ ಏನೋ ಬೇರೆ ನಡೀತಿದೆ ಅಂತ ಹೇಳ್ತಾಳೆ. ಅವನು ಅವಳನ್ನ ನೀನ್ ಬರೋದ್ ಬೇಡ ಅಂತ ಹೇಳ್ತಾನೆ. ಮತ್ತೆ ಒಬ್ನೇ ಹೊಡ್ತಾನೆ. ಬಾಕಿ ಜನರ ಜೊತೆ ವಾಪಸ್ ಹೋಗುವಾಗ ಅವಳಿಗೆ ಹಾವಿನ ಸಿಗದ ಭಾಗ ಸಿಗುತ್ತೆ. ಆ ಹಾವನ್ನ ಪ್ರೆಡಿಯೇಟರ್ ಸಾಯಿಸಿರೋದು. ಮತ್ತೆ ಅದರ ಹೆಜ್ಜೆ ಕುರಿತು ಕೂಡ ನೋಡ್ತಾಳೆ. ಅದು ತುಂಬಾ ದೊಡ್ಡದಿರುತ್ತೆ. ಮರದ ಉದ್ದಕ್ಕೂ ರಕ್ತದ ಕಲೆ ಅಂಟಿರುತ್ತೆ. ಅದನ್ನ ನೋಡಿ ನಾರುಗೆ ತುಂಬಾ ಡೌಟ್ ಬರುತ್ತೆ. ಅನ್ಸುತ್ತೆ ಯಾವುದೋ ದೊಡ್ಡ ಪ್ರಾಣಿ ಇದೆ ಅಂತ. ಮತ್ತೆ ಅವಳು ತುಂಬಾ ಭಯ ಕೂಡ ಪಡ್ತಾಳೆ. ಅದರಿಂದ ಈ ವಿಷಯದ ಬಗ್ಗೆ ಅವಳ ಅಣ್ಣನಿಗೆ ಹೇಳೋಕೆ ಅಂತ ಹೊರಡ್ತಾಳೆ. ಹಾಗೆ ದಾರಿಲಿ ಅವರ ಅಣ್ಣ ಸಿಗ್ತಾನೆ. ಅವಳು ಈ ವಿಷಯದ ಬಗ್ಗೆ ಹೇಳ್ತಾಳೆ. ಆದ್ರೆ ಅವಳ ಅಣ್ಣ ಹುಲಿ ಇನ್ನೇನ್ ಸಿಕ್ಕೇ ಬಿಡುತ್ತೆ, ನಮ್ಗೆ ನಮ್ಮ ಬೇಟೆ ಮೇಲೆ ನಮ್ಗೆ ಗಮನ ಇರಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಹುಲಿ ಬರೋದನ್ನೇ ಕಾಯ್ತಾ ಇರುವಾಗ ಹುಲಿ ನಾರು ಕಡೆ ಒಂದು ಒಬ್ಬನನ್ನ ಎಳ್ಕೊಂಡು ಹೋಗುತ್ತೆ. ಮತ್ತೆ ಅವನನ್ನು ಕೊಂದೇ ಬಿಡುತ್ತೆ. ನಾರು ಅದ್ರ ಜೊತೆ ಹೋರಾಡ್ತಾ ಅವಳಿಗೆ ಒಂದು ಬೆಳಕು ಕೂಡ ಕಾಣಿಸುತ್ತೆ. ಮರದ ಮೇಲಿಂದ ಬಿದ್ದು ಬಿಡ್ತಾಳೆ. ನಾರು ಬಿದ್ದ ತಕ್ಷಣ ಅನ್ಕಾನ್ಶಿಯಸ್ ಆಗ್ತಾಳೆ. ಅವಳು ಬೀಳುವಾಗ ಹುಲಿ ಮೇಲೂ ಕೂಡ ಬರ್ಜಿಯಿಂದ ಚುಚ್ಚಿರ್ತಾಳೆ. ಅವಳಿಗೆ ಯಾವಾಗ ಎಚ್ಚರ ಆಗುತ್ತೋ ಆಗ ಅವಳು ಮನೆಯಲ್ಲಿ ಇರ್ತಾಳೆ. ಅವಳನ್ನ ಅವರ ಅಣ್ಣ ಕಾಪಾಡಿ ಆ ಹುಲಿಯನ್ನ ಸಾಯಿಸಿ ಅದನ್ನ ಸಾಯಿಸಿರೋ ಗುರ್ತಿಗೆ ಅದರ ತಲೆಯನ್ನು ಕೂಡ ತಂದಿರ್ತಾನೆ. ಅವನ ಈ ಪೌರುಷಕ್ಕೆ ಆ ತಾಂಡದವರು ಆ ಗುಂಪಿನ ಹೊಸ ನಾಯಕನಾಗಿ ಮಾಡ್ತಾರೆ.
ಎಲ್ಲ ಖುಷಿಯಾಗಿರ್ತಾರೆ, ಯಾಕಂದ್ರೆ ಬಂದಿದ್ದ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ. ಆದ್ರೆ ನಾರುಗೆ ಖುಷಿ ಇರಲ್ಲ, ಯಾಕೆಂದ್ರೆ ಅವಳಿಗೆ ಗೊತ್ತಿತ್ತು ಪ್ರಾಬ್ಲಮ್ ಬೇರೆ ಏನೋ ಇದೆ ಅಂತ. ನಾರು ಈ ವಿಷಯದ ಬಗ್ಗೆ ಅವರ ಅಣ್ಣನ್ಗೆ ಹೇಳ್ತಾಳೆ, ಆದ್ರೆ ಅವನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನೆಕ್ಸ್ಟ್ ಡೇ ನಾರು ಅವಳ ನಾಯಿ ಜೊತೆ ಕಾಡಿಗೆ ಅಂತ ಹೋಗ್ತಾಳೆ. ಬಟ್ ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅವಳಿಗೆ ಪ್ರೆಡಿಟರ್ದು ಬ್ಲೂ ಕಲರ್ ಬ್ಲಡ್ ಕಾಣುತ್ತೆ. ನಾವು ಮತ್ತೆ ಅದೇ ಏಲಿಯನ್ನ ನೋಡ್ತೀವಿ, ಅದಿನ್ನೂ ಇನ್ವಿಸಿಬಲ್ ಆಗೇ ಇರುತ್ತೆ. ಅದನ್ನ ನೋಡ್ತಾ ನೋಡ್ತಾ ಒಂದು ನರಿಯನ್ನ ಬೇಟೆ ಆಡಿ ಅದನ್ನ ಕೊಂದು ಅದರ ತಲೆಯನ್ನ ಕತ್ತರಿಸಿ ಅದಕ್ಕೆ ಒಂದು ರೀತಿ ಕೆಮಿಕಲ್ ಹಾಕಿ ಅದನ್ನ ಬೇಟೆ ಆಡಿದ ಗುರುತಿಗೆ ಅದರ ತಲೆಯನ್ನ ಇಟ್ಕೊಳ್ಳುತ್ತೆ. ಇನ್ನೊಂದ್ ಕಡೆ ನಾರಿಗೆ ತುಂಬಾ ಕಾಡು ಕೋಣಗಳ ಕೊಂದಿರೋ ಮತ್ತೆ ಅವುಗಳ ಚರ್ಮ ಸೀಳಿರೋ ಹಾಗೆ ಕಾಣಿಸುತ್ತೆ. ಅದರ ಪಕ್ಕದಲ್ಲೇ ಒಂದು ಸಿಗರೇಟ್ ಕೂಡ ಕಾಣಿಸುತ್ತೆ. ಅದರಿಂದ ಅವಳಿಗೆ ಗೊತ್ತಾಗುತ್ತೆ ಮನುಷ್ಯರು ಮಾಡಿರೋ ಕೆಲಸ ಅಂತ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಗುಂಡಿಗೆ ನಾರು ಬಿದ್ದೋಗ್ತಾಳೆ. ಅವಳ ಹತ್ರ ಇರೋ ಚಿಕ್ಕ ಕೊಡ್ಲಿಯಿಂದ ಹೇಗೋ ಮಾಡಿ ಹೊರಗೆ ಬರ್ತಾಳೆ. ಅದಾದ್ಮೇಲೆ ಅವಳು ಅವಳ ನಾಯಿ ಜೊತೆ ಒಂದು ನದಿ ಹತ್ರ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಂದು ಕರಡಿ ಕಾಣಿಸುತ್ತೆ. ಅದು ಒಂದು ಪ್ರಾಣಿನ ಸಾಯಿಸಿ ತಿಂತಾ ಇರುತ್ತೆ. ಇದನ್ನ ನೋಡಿ ನಾರು ಅದನ್ನ ಬೇಟೆ ಆಡೋಕೆ ಬಿಲ್ಲು ಎಳಿಬೇಕಾದ್ರೆ ಆ ಬಿಲ್ಲಿನ ದಾರ ಜೋರಾಗಿ ಎಳೆಯಕ್ ಹೋಗಿ ಅದು ಕಿತ್ತೋಗ್ಬಿಡುತ್ತೆ. ಆ ಶಬ್ದದಿಂದ ಆ ಕರಡಿ ಅವಳನ್ನ ನೋಡ್ಬಿಡುತ್ತೆ. ಮತ್ತೆ ಅವಳನ್ನ ಸಾಯಿಸ್ಬೇಕು ಅಂತ ಅವಳನ್ನ ಓಡಿಸ್ಕೊಂಡು ಬರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋಕೆ ಅವಳು ಮರದ ಪೊಟರೆ ಹತ್ರ ಬಂದು ಅವಳು ಅವಸ್ಕೊಬಿಡ್ತಾಳೆ. ಕರಡಿ ಇನ್ನೇನು ಅವಳನ್ನ ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಏಲಿಯನ್ ಬರುತ್ತೆ. ಈ ಕರಡಿ ಮತ್ತೆ ಏಲಿಯನ್ ತುಂಬಾ ದೊಡ್ಡ ಫೈಟ್ ನಡೆಯುತ್ತೆ. ಈ ಫೈಟ್ ಇಂದ ಏಲಿಯನ್ಗೆ ಬ್ಲಡ್ ಕೂಡ ತುಂಬಾ ಲೀಕ್ ಆಗುತ್ತೆ, ಅಂದ್ರೆ ನೀಲಿ ಕಲರ್ ಇರುತ್ತೆ ಅದ್ರ ಬ್ಲಡ್. ಅದರಿಂದ ಏಲಿಯನ್ಗೆ ತುಂಬಾ ಸಿಟ್ಟು ಬಂದು ಒಂದೇ ಒಂದು ಏಟಿಗೆ ಆ ಕರಡಿನ ಸಾಯಿಸುತ್ತೆ. ಅದನ್ನೇ ಸಾಯಿಸಿ ಅದನ್ನ ಮೇಲೆ ಎತ್ತಿ ನಿಂತಾಗ ಕರಡಿಯ ರಕ್ತ ಅದ್ರ ಮೇಲೆ ಬಿದ್ದು ಆ ರಕ್ತದ ಕಲೆಯಿಂದ ಏಲಿಯನ್ ನಾರುವಿಗೆ ಕಾಣಿಸುತ್ತೆ. ಅದನ್ನ ನೋಡಿ ನಾರು ತುಂಬಾ ಶಾಕ್ ಆಗ್ಬಿಡ್ತಾಳೆ. ಅದು ತುಂಬಾ ಭಯಾನಕವಾಗಿರೋದ್ರಿಂದ ಅವಳು ತುಂಬಾ ಹೆದರಿ ನದಿಯಲ್ಲಿ ಈಚ್ಕೊಂಡು ಕಾಡಿಗೆ ಬಂದು ದಡದಲ್ಲಿದ್ದಾಗ ಅಲ್ಲಿ ಅವಳಿಗೆ ಅವಳ ಬುಡಕಟ್ಟು ಜನಾಂಗದ ಸ್ವಲ್ಪ ಜನ ಸಿಗ್ತಾರೆ. ಅವಳಿಗೆ ಆ ಏಲಿಯನ್ ಬಗ್ಗೆ ಗೊತ್ತಿರೋದ್ರಿಂದ ಅವ್ರಿಗೆ ಹೇಳ್ತಾಳೆ. ಆದ್ರೆ ಯಾರು ಕೂಡ ಅವಳ ಮಾತನ್ನ ನಂಬಲ್ಲ. ಇದರಿಂದ ನಾರಿಗೆ ತುಂಬಾ ಕೋಪ ಬರುತ್ತೆ. ಅದರಿಂದ ಅಲ್ಲಿಂದ ಕೋಪದಿಂದ ಹೊರಡ್ಬೇಕಾದ್ರೆ ಅಲ್ಲಿ ಒಬ್ಬ ಹುಡುಗ ಅವಳನ್ನ ನಿಲ್ಲಿಸಿ ಅವಳ ಜೊತೆ ಜಗಳ ಆಡ್ತಾನೆ. ಅದರಿಂದ ನಾರು ಹಿಡಿದು ಕಟ್ಟಿ ಹಾಕ್ತಾರೆ. ಇದರಿಂದ ಅವಳು ಮತ್ತೆ ಕಾಡಿಗೆ ಬರಬಾರ್ದು ಅಂತ. ಇದನ್ನ ದೂರದಿಂದ ನೋಡ್ತಿತ್ತಂತ ಏಲಿಯನ್ ಅಂದ್ರೆ ಪ್ರೆಡಿಟರ್ ಅದು ಅವ್ರ ಕಡೆ ಬಂದೇ ಬಿಡುತ್ತೆ. ಯಾಕಂದ್ರೆ ಅವ್ರ ಕೈಲಿ ವೆಪನ್ ಇರೋದ್ರಿಂದ ಅವ್ರ ಮೇಲೆ ದಾಳಿ ಮಾಡುತ್ತೆ. ಇನ್ವಿಸಿಬಲ್ ಇರೋದ್ರಿಂದ ಅವರಿಗೆ ಕಾಣ್ತಾ ಇರಲ್ಲ. ಆದ್ರೂ ಅವರು ಫೈಟ್ ಮಾಡ್ತಾರೆ. ಆಗ ಆ ಏಲಿಯನ್ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಅದು ತುಂಬಾ ಭಯಾನಕವಾಗಿರುತ್ತೆ. ಎಲ್ಲರೂ ನೋಡಿ ಅದನ್ನ ಎದುರು ಬಿಡ್ತಾರೆ. ಆ ಏಲಿಯನ್ ಅವರಲ್ಲಿ ಒಬ್ಬರಾದ್ಮೇಲೆ ಒಬ್ರನ್ನ ಸಾಯಿಸ್ತಾ ಇರುತ್ತೆ. ಅದು ಅವರನ್ನ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡುತ್ತೆ. ಇದರಿಂದ ನಾರು ಅವಳಿಗೆ ಕಟ್ಟಿರೋ ದಾರ ಬಿಚ್ಕೊಂಡು ಓಡಿ ಹೋಗ್ತಾಳೆ. ಅವಳ ಜೊತೆ ಒಬ್ಬ ಹುಡುಗನು ಕೂಡ ಓಡ್ ಬರ್ತಾನೆ. ಅಂದ್ರೆ ಪ್ರೆಡಿಟರ್ ಅವರನ್ನ ಹಿಂಬಾಲಿಸಿ ಅವರ ಅಂದ್ರೆ ಮನುಷ್ಯರ ದೇಹದಿಂದ ಬರುವಂತಹ ಉಷ್ಣತೆಯಿಂದ ಮನುಷ್ಯರನ್ನ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ. ಹಾಗೆ ಇನ್ನು ಆ ಹುಡುಗನ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅವನನ್ನ ತಪ್ಪಿಸ್ತಾಳೆ. ಇದರಿಂದ ಅವರು ಇಬ್ರು ಮತ್ತೆ ಓಡೋಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಆ ಏಲಿಯನ್ ಆ ಹುಡುಗನ ಮೇಲೆ ದಾಳಿ ಮಾಡಿ ಅವನನ್ನ ಸಾಯಿಸ್ಬಿಡುತ್ತೆ. ಮತ್ತೆ ನಾರು ಓಡುವಾಗ ಅವಳ ಕಾಲು ಒಂದು ಟ್ರ್ಯಾಪ್ಗೆ ಸಿಕ್ಬಿಡುತ್ತೆ. ಇನ್ನೇನು ಆ ಪ್ರೆಡಿಯೇಟರ್ ಅವಳನ್ನ ಸಾಯಿಸೋಕ್ ಹೋಗುವಾಗ ಅವಳು ಸಿಕ್ಕಾಕೊಂಡಿರೋ ಟ್ರ್ಯಾಪ್ ನ ನೋಡಿ ಸುಮ್ನೆ ಹೋಗುತ್ತೆ. ಪ್ರೆಡಿಯೇಟರ್ ಹೋದ್ಮೇಲೆ ಆ ಟ್ರ್ಯಾಪ್ ನ ಮಡಗಿದ್ದ ಶಿಕಾರಿಗಳು ಅಲ್ಲಿಗೆ ಬರ್ತಾರೆ. ಕಾಡು ಕೋಣಗಳನ್ನ ಶಿಕಾರಿ ಮಾಡಿದ್ರು. ಮತ್ತೆ ಅವರು ನಾರುನ ಎತ್ಕೊಂಡು ಅವ್ರ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ಈ ವಿಷಯದ ಬಗ್ಗೆ ನಾರುಗೆ ಕೇಳ್ತಾನೆ, ಪ್ರೆಡಿಯೇಟರ್ ನಮ್ಮ ಜನರನ್ನ ಸಾಯಿಸಿದೆ, ತುಂಬಾ ಶಕ್ತಿಶಾಲಿ ಬೇಟೆಯನ್ನ ಈ ಭೂಮಿಯಲ್ಲಿ ಹುಡುಕ್ತಾ ಇದೆ, ನಿನಗೇನಾದ್ರೂ ಪ್ರೆಡಿಯೇಟರ್ ಬಗ್ಗೆ ಗೊತ್ತಿದ್ರೆ ಹೇಳು ಅಂತ ಕೇಳ್ತಾನೆ. ಆದ್ರೆ ಆ ವಿಷಯದ ಬಗ್ಗೆ ನಾರು ಏನು ಹೇಳೋದಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಗುಂಪಿನ ಸರ್ದಾರ್ ನಾರುವಿನ ಅಣ್ಣನನ್ನ ಎಳ್ಕೊಂಡ್ ಬಂದಿರೋದು ಅವಳಿಗೆ ಗೊತ್ತಾಗುತ್ತೆ. ಇಬ್ಬರನ್ನ ಬಂಧಿಸಿರ್ತಾರೆ. ಆಮೇಲೆ ನಾರು ಮತ್ತು ಅವಳ ಅಣ್ಣನನ್ನ ಎಳ್ಕೊಂಡು ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ. ಯಾಕಂದ್ರೆ ಪ್ರೆಡಿಯೇಟರ್ ಅವರ ಮೇಲೆ ಬೇಟೆಗೆ ಬಂದಾಗ ಅವರು ಅದನ್ನ ಸಾಯಿಸ್ಬೇಕು ಅನ್ನೋ ಪ್ಲಾನ್ನಲ್ಲಿರ್ತಾರೆ. ಅಷ್ಟರಲ್ಲಿ ಪ್ರೆಡಿಯೇಟರ್ ಕಣ್ಣಿಗೆ ಕಾಣೋ ತರ ಮುಂದೆ ಬಂದು ನಿಲ್ಲುತ್ತೆ. ಅವಳ ಅಣ್ಣನಿಗೆ ಹೇಳ್ತಾಳೆ, ಈಗ ಎದುರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಯಾರ ಬಳಿ ವೆಪನ್ ಇರುತ್ತೋ ಅವರನ್ನ ಮಾತ್ರ ಪ್ರೆಡಿಯೇಟರ್ ಬೇಟೆ ಆಡುತ್ತೆ. ಪ್ರೆಡಿಯೇಟರ್ ಯಾರ ಹತ್ತಿರ ವೆಪನ್ ಇರುತ್ತೋ ಅವರನ್ನ ಅದರ ಬೇಟೆ ಅಂತ ಅಂದ್ಕೊಳ್ಳುತ್ತೆ. ಆದ್ರೆ ಆ ಶಿಕಾರಿಗಳು ಮೊದಲೇ ಇಟ್ಟಿದ್ದ ಟ್ರ್ಯಾಪ್ಗೆ ಪ್ರೆಡಿಯೇಟರ್ ಕಾಲ್ ಸಿಕ್ಕುತ್ತೆ. ಆದರೆ ಅದು ತುಂಬಾ ಶಕ್ತಿಶಾಲಿ ಆಗಿರೋದ್ರಿಂದ ಆ ಟ್ರ್ಯಾಪ್ ಇಂದ ತುಂಬಾ ಈಸಿಯಾಗಿ ಬಿಡಿಸ್ಕೊಂಡು ತುಂಬಾ ಕೋಪದಲ್ಲಿ ಒಬ್ಬೊಬ್ಬರನ್ನ ಸಾಯಿಸ್ತಾ ಹೋಗುತ್ತೆ. ನಾರು
ಒಂದು ದಿಂದ ಅವಳ ಮತ್ತು ಅವಳ ಅಣ್ಣನ ದಾರವನ್ನ ಕಟ್ ಮಾಡಿ ಅದರಿಂದ ಬಿಡಿಸ್ಕೊಳ್ತಾರೆ. ಆಗ ಅವಳ ಅಣ್ಣ ಅವನ ಕುದುರೆ ಮತ್ತು ಆಯುಧನ ತರೋಕೆ ಹೊರಡ್ತಾನೆ. ಆ ಸಮಯದಲ್ಲಿ ಪ್ರೆಡಿಯೇಟರ್ ಅದರ ಕೈಯಲ್ಲಿದ್ದ ಒಂದು ಡಿವೈಸ್ ನ ಆನ್ ಮಾಡಿ ಅಲ್ಲಿ ಎಸ್ದು ಹೋಗುತ್ತೆ. ಶಿಕಾರಿಗಳು ಡಿವೈಸ್ ಹತ್ರ ಹೋದಾಗ ಆ ಡಿವೈಸ್ ಓಪನ್ ಆಗಿ ಬ್ಲಾಸ್ಟ್ ಆಗಿ ಅಲ್ಲಿದ್ದವರು ಎಲ್ಲಾ ಸಾಯ್ತಾರೆ. ಹಾಗೆ ಇರುವಾಗ ಅಷ್ಟರಲ್ಲಿ ನಾರು ಅಲ್ಲಿದ್ದ ಒಬ್ಬನಿಗೆ ಔಷಧಿ ಕೊಡ್ತಾಳೆ. ಅದರಿಂದ ಅವನ ದೇಹ ಪೂರ್ತಿಯಾಗಿ ಕೋಲ್ಡ್ ಆಗುತ್ತೆ. ಅಷ್ಟರಲ್ಲಿ ಆ ಪ್ರೆಡಿಯೇಟರ್ ಬಂದ್ಬಿಡುತ್ತೆ. ಆದ್ರೆ ಆ ವ್ಯಕ್ತಿಯ ದೇಹ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಅವನು ಆ ಪ್ರೆಡಿಯೇಟರ್ಗೆ ಕಾಣಲ್ಲ. ಆದ್ರೆ ಪ್ರೆಡಿಯೇಟರ್ ಅಲ್ಲಿಂದ ಹೋಗುವಾಗ ಅವನ ಕಾಲಿನ ಮೇಲೆ ತುಣಿದ್ಬಿಡುತ್ತೆ. ಆ ನೋವಿನಿಂದ ಅವನು ಕಿರುಚುತ್ತಾನೆ. ಅದರಿಂದ ಪ್ರೆಡಿಯೇಟರ್ ಅವನಿನ್ನೂ ಸತ್ತಿಲ್ಲ ಅಂತ ಹೇಳಿ ಅವನನ್ನ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡುತ್ತೆ. ಅಷ್ಟರಲ್ಲಿ ನಾರು ಅಣ್ಣ ಬಂದ್ಬಿಡ್ತಾನೆ. ಪ್ರೆಡಿಯೇಟರ್ ತಲೆಗೆ ಹೊಡಿತಾನೆ. ಆಗ ಅದರ ಹೆಲ್ಮೆಟ್ ಕೆಳಗೆ ಬೀಳುತ್ತೆ. ಅದರಿಂದ ಲೇಸರ್ ಲೈಟ್ ಮರಕ್ಕೆ ಏಮಾಗಿ ಬೀಳುತ್ತೆ. ಆದರೆ ಆ ಪ್ರೆಡಿಯೇಟರ್ ನಾರು ಅಣ್ಣನ ಮೇಲೆ ದಾಳಿ ಮಾಡಿದ್ರೆ ಅದು ಮರಕ್ಕೆ ಹೋಗಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಅದು ಏಮ್ ಅಲ್ಲಿರೋದ್ರಿಂದ. ಇದನ್ನ ನೋಡಿ ನಾರು ಅರ್ಥ ಮಾಡ್ಕೊಳ್ತಾಳೆ ಪ್ರೆಡಿಯೇಟರ್ ನ ವೆಪನ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಆ ವ್ಯಕ್ತಿಗೆ ಹೆಲ್ಪ್ ಮಾಡಿ ಅವನಿಂದ ಒಂದು ಗನ್ ತಗೊಂಡಿರ್ತಾಳೆ. ಆ ಗನ್ನಿಂದ ಫೈರ್ ಮಾಡಿದ್ರೆ ಅದು ಕೆಟ್ಟೋಗಿರುತ್ತೆ. ಹಾಗೆ ಅವಳ ಅಣ್ಣ ಪ್ರೆಡಿಯೇಟರ್ ಬೆನ್ನಿಗೆ ಚುಚ್ಚಿ ಬಿಡ್ತಾನೆ. ಅದರಿಂದ ಪ್ರೆಡಿಯೇಟರ್ ಇನ್ವಿಸಿಬಲ್ ಆಗಿ ನಾರುನ ಅಣ್ಣನನ್ನ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡುತ್ತೆ. ಅದರಿಂದ ನಾರು ತುಂಬಾ ಕೋಪಗೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಓಡೋಗ್ತಾಳೆ. ಅಲ್ಲಿ ಒಂದು ಹುಡುಗಿ ಬಂದು ನಾರುನ ತಾಯಿಗೆ ಅವ್ರ ಮಗ ಸತ್ತೋಗಿರೋ ವಿಷಯನ ಹೇಳ್ತಾಳೆ. ನಾರು ಎಸ್ಕೇಪ್ ಆಗಿ ನದಿ ಹತ್ತಿರ ಹೋಗಿ ನೋಡಿದಾಗ ಶಿಕಾರಿಗಳಲ್ಲಿ ಒಬ್ಬನನ್ನ ನೋಡಿ ಅವನನ್ನು ಹೊಡೆದು ಕಾಲ್ ಕಟ್ ಮಾಡಿ ಆ ಕೆಟ್ಟೋದ ಬಂದೂಕನ್ನ ಅವನ ಹತ್ರ ಇಟ್ಟು ಅವಳ ಹತ್ತಿರ ಇರೋ ಬಾಡಿ ಕೋಲ್ಡ್ ಆಗೋ ಔಷಧಿನ ತಿಂತಾಳೆ. ಅದರಿಂದ ಅವಳ ಬಾಡಿ ಕೋಲ್ಡ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಪ್ರೆಡಿಯೇಟರ್ ಅಲ್ಲಿಗೆ ಬರುತ್ತೆ. ಆಗ ನಾರು ಅದಕ್ಕೆ ಕಾಣೋದಿಲ್ಲ, ಯಾಕಂದ್ರೆ ಅವಳ ಬಾಡಿ ಕೋಲ್ಡ್ ಆಗಿರೋದ್ರಿಂದ. ಯಾವಾಗ ಆ ಶಿಕಾರಿ ಎಚ್ಚರ ಆಗುತ್ತೋ ಆಗ ಅವನ ಹತ್ತಿರ ಇರೋ ಗನ್ನಿಂದ ಶೂಟ್ ಮಾಡಕ್ ಹೋದಾಗ ಆ ಪ್ರೆಡಿಯೇಟರ್ ಅವನನ್ನ ನೋಡಿ ಅವನ ಮೇಲೆ ದಾಳಿ ಮಾಡಿಬಿಡುತ್ತೆ. ಆ ಸಮಯದಲ್ಲಿ ನಾರು ಪ್ರೆಡಿಯೇಟರ್ನ ಹಿಂದಿನಿಂದ ಬಂದು ಅದರ ತಲೆಗೆ ಶೂಟ್ ಮಾಡ್ತಾಳೆ. ಇದರಿಂದ ಅದರ ಮಾಸ್ಕ್ ಮತ್ತೆ ಕೆಳಗೆ ಬೀಳುತ್ತೆ. ಕೊಂಡು ಅವಳು ಬೇರೆ ಜಾಗಕ್ಕೆ ಹೊಡ್ತಾಳೆ. ಯಾಕೆಂದ್ರೆ ಅದರ ಸಹಾಯದಿಂದ ಪ್ರೆಡಿಯೇಟರ್ನ ಸಾಯಿಸೋಕೆ ಟ್ರ್ಯಾಪ್ ರೆಡಿ ಮಾಡ್ತಾಳೆ. ಅದೇ ಸಮಯದಲ್ಲಿ ಪ್ರೆಡಿಯೇಟರ್ ಅಲ್ಲಿ ಬಂದು ನಾರು ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾದಾಗ ನಾರು ಅದರ ಮೇಲೆ ಹಾರಿ ತಲೆಗೆ ಹೊಡಿತಾಳೆ. ಆದರೆ ಆ ಪ್ರೆಡಿಯೇಟರ್ ಅವಳನ್ನ ಎತ್ತಿ ಎಸೆಯುತ್ತದೆ. ಮತ್ತೆ ನಾರು ವಾಪಸ್ ಬಂದು ಒಂದು ವೆಪನ್ ಇಂದ ಪ್ರೆಡಿಯೇಟರ್ಗೆ ಜೋರಾಗಿ ಹೊಡಿತಾಳೆ. ಅದರಿಂದ ಇಬ್ಬರ ನಡುವೆ ದೊಡ್ಡ ಫೈಟ್ ನಡೆಯುತ್ತೆ. ಆ ಫೈಟ್ ಇಂದ ನಾರು ಅವಳನ್ನ ಡಿಫೆನ್ಸ್ ಮಾಡ್ಕೋತಿರ್ತಾಳೆ. ಅವಳಿಗೆ ಗೊತ್ತಿರುತ್ತೆ ಅದರ ಲೇಸರ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಹಾಗೆ ಅವಳು ಆ ಪ್ರೆಡಿಟರ್ನ ಒಂದು ಟ್ರ್ಯಾಪ್ಗೆ ಸಿಗಿಸಿ ಒಂದು ಗುಂಡಿಗೆ ಬೀಳಿಸ್ತಾಳೆ. ಆದರೆ ಆ ಮಾಸ್ಕ್ ಆ ಪ್ರೆಡಿಯೇಟರ್ಗೆ ಗುರಿಯಾಗಿಸಿಕೊಂಡಿರುತ್ತೆ. ಆ ಪ್ರೆಡಿಯೇಟರ್ ಯಾವಾಗ ಅದರ ವೆಪನ್ ಇಂದ ಬಾಣ ಬಿಡುತ್ತೋ ಆಗ ಆ ಮಾಸ್ಕ್ನ ಏಮ್ ಆ ಬಾಣ ಸೀದಾ ಆ ಪ್ರೆಡಿಯೇಟರ್ ತಲೆಗೆ ಹೋಗಿ ಬೀಳುತ್ತೆ. ಅದರಿಂದ ಪ್ರೆಡಿಯೇಟರ್ ಸಾಯುತ್ತೆ. ಆಮೇಲೆ ನಾರು ಪ್ರೆಡಿಯೇಟರ್ನ ತಲೆಯನ್ನ ಕಡ್ಕೊಂಡು ಅವಳ ಗುಂಪಿಗೆ ಹೋದಾಗ ಅಲ್ಲಿದ್ದ ಎಲ್ಲರೂ ಆ ಸಾಹಸದಿಂದ ನಾರುವನ್ನ ಆ ಗುಂಪಿನ ನಾಯಕಿಯಾಗಿ ಒಪ್ಕೊಳ್ತಾರೆ.